6 ತಿಂಗಳಿಗೆ ಜನಿಸಿದ ಮಕ್ಕಳು ಬದುಕಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸ್ಪರ್ಶ ಆಸ್ಪತ್ರೆ ವೈದ್ಯರು. ಉತ್ತರ ಕರ್ನಾಟಕದಲ್ಲಿಯೇ ಇದು ಮೊದಲ ಘಟನೆಯಾಗಿದ್ದು, ಮಗುವಿನ ಪೋಷಕರು ಆಸ್ಪತ್ರೆ ವೈದ್ಯರಿಗೆ ಧನ್ಯವಾದ ಹೇಳಿದ್ದಾರೆ. ತಮ್ಮ ಪುಟ್ಟ ಮಗುವನ್ನು ಎತ್ತಿಕೊಂಡು ಸಂತಸ ಪಡುತ್ತಿರುವ ಈ ದಂಪತಿ ಹುಬ್ಬಳ್ಳಿಯ ಸಂಜನಾ ಹಾಗೂ ಸಾಗರ್ ಗಣಾಚಾರಿ. ಸಂಜನಾ ಅವರು 6 ತಿಂಗಳ ಗರ್ಭಿಣಿ ಇರುವಾಗ ಅವರಿಗೆ ಗರ್ಭಕೋಶದ ಬಾಯಿ ಸಡಿಲ ಆಗಿ ನೀರು ಹೊರಬರುತ್ತಿತ್ತು. ಕೂಡಲೇ ಸಂಜನಾಳನ್ನು ಪರೀಕ್ಷಿಸಿದ ಸ್ಪರ್ಶ ಆಸ್ಪತ್ರೆ ವೈದ್ಯರು ಗರ್ಭಕೋಶದ ಬಾಯಿಗೆ ಹೊಲಿಗೆ ಹಾಕಿ ಹೆರಿಗೆಯನ್ನು ಸಾಧ್ಯವಾದಷ್ಟು ದಿನ ಮುಂದೂಡಿದ್ರು. ಸಂಜನಾ ಗರ್ಭಿಣಿಯಾಗಿ 25 ವಾರ ಆಗುತ್ತಿದ್ದಂತೆ ಹೆರಿಗೆ ಮಾಡಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿತ್ತು. 25 ವಾರಕ್ಕೆ ಹೆರಿಗೆಯಾದರೆ ಮಗು ಬದುಕೋದು ಕಷ್ಟ ಎಂಬುದು ಗೊತ್ತಿದ್ದರೂ ವೈದ್ಯರು ಅದನ್ನು ಸವಾಲಾಗಿ ಸ್ವೀಕರಿಸಿ ಹೆರಿಗೆ ಮಾಡಿಸಿದ್ರು. ಜೊತೆಗೆ ಅತ್ಯಂತ ಕಾಳಜಿ ವಹಿಸಿ ಮಗುವನ್ನು ಬದುಕಿಸಿದ್ದಾರೆ. ಮಗು ಜನಿಸುವಾಗ ಕೇವಲ 840 ಗ್ರಾಂ ತೂಕ ಹೊಂದಿತ್ತು. ಮಗುವನ್ನು ಸುಮಾರು 30 ದಿನಗಳ ಕಾಲ ವೈದ್ಯರು ಆರೈಕೆ ಮಾಡಿದ್ದಾರೆ. ಮಗುವಿನ ಮೆದುಳು, ಶ್ವಾಸಕೋಶ ಸೇರಿದಂತೆ ಇತರ ಅಂಗಾಂಗಗಳ ಬೆಳವಣಿಗೆಗೆ ಚಿಕಿತ್ಸೆ ನೀಡಿದ ವೈದ್ಯರು ಮಗು ಹಾಲು ಕುಡಿಯುವುದನ್ನು ಆರಂಭಿಸಿದ ಮೇಲೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಮಗುವಿನ ತೂಕ ಸದ್ಯ 1.6 kg ಏರಿಕೆಯಾಗಿದೆ. ಇದೇ ಮೊದಲನೇ ಬಾರಿಗೆ ನಾರ್ತ್ ಕರ್ನಾಟಕ ರೀಜನಲ್ಲಿ ಸ್ಪರ್ಶಂ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಲ್ಲಿ 25 ವಾರದಲ್ಲಿ ಜನಿಸಿರುವಂಥ ಮಗು ಅಂದರೆ ಪ್ರೀಮೆಚ್ಯೂರ್, ಎಕ್ಸ್ಟ್ರೀಮ್ ಪ್ರೀಮೆಚ್ಯೂರ್ ಅಂತ ಹೇಳ್ತೀವಿ. ಅಂದರೆ 6 ತಿಂಗಳ ಗರ್ಭಾವಸ್ಥೆಯಲ್ಲಿ ಡೆಲಿವರಿ ಆಗಿರುವಂಥ ಮಗುನ ಉಳಿಸಿ 80 ದಿನ ಅದಕ್ಕೆ ಆರೈಕೆ ಕೊಟ್ಟು ನಮ್ಮ ನರ್ಸಿಂಗ್ ಸ್ಟಾಫ್ಸ್ ಅಂತ ಏನು ಹೇಳ್ತೀವಿ ಅವರ ಒಂದು ಹೃದಯಪೂರ್ವಕ ಆರೈಕೆಯಲ್ಲಿ ಮಗು ಹೊರಗಡೆ ಬಂದಿದ್ದು ಮೊದಲನೇ ಬಾರಿಗೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಐತಿ. ಆ್ಯಂಡ್ ಪೇರೆಂಟ್ಸ್ ಆರ್ ರಿಯಲಿ ಹ್ಯಾಪಿ. ವಿ ಆರ್ ಗ್ರೇಟ್ಫುಲ್ ಟು ಪೇರೆಂಟ್ಸಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು ಇದರಲ್ಲಿ. ಈಗ ಮಗು 1 kg 600 ಗ್ರಾಮ್ ಆಗಿ ಮಗು ಡಿಸ್ಚಾರ್ಜ್ ಆಗಿದೆ. ಸೊ ಮಗು ತಳಗಡೆ ಇದೆ, ನೀವು ಒಂದ್ಸಲ ನೋಡ್ಬೇಕಂತಂದ್ರೆ. ಇನ್ನು ವೈದ್ಯರು ಪರಿಸ್ಥಿತಿಯನ್ನು ವಿವರಿಸಿದಾಗ ಸಂಜನಾ ಸಾಗರ ದಂಪತಿ ವೈದ್ಯರ ಮೇಲೆ ನಂಬಿಕೆ ಇಟ್ಟು ಹೆರಿಗೆ ಮಾಡಿಸಲು ಒಪ್ಪಿಗೆ ಸೂಚಿಸಿದ್ದರು. ಜೊತೆಗೆ ಮಗುವನ್ನು ಬದುಕಿಸುವ ಎಲ್ಲ ಪ್ರಯತ್ನಗಳಿಗೆ ವೈದ್ಯರಿಗೆ ಸಹಕಾರ ನೀಡಿದ್ದರು. ಸದ್ಯ ಮಗು ಬದುಕಿರುವುದರಿಂದ ಸಂತಸಗೊಂಡಿರುವ ಸಂಜನಾ ದೇವರ ಆಶೀರ್ವಾದದಿಂದ ಮಗು ನನ್ನ ಕೈ ಸೇರಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಹಗಲು ರಾತ್ರಿ ಎನ್ನದೆ ಮಗುವಿನ ಬಗ್ಗೆ ಕಾಳಜಿ ವಹಿಸಿದ ವೈದ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ಖುಷಿ ಆಗ್ತಿದೆ ಸರ್. ನನಗೆ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕೈಯಾಗ ಮಗು ಬರ್ತೈತೆ ಅಂತ ಬಂದಿದೆ, ದೇವರ ಆಶೀರ್ವಾದ. ಡಾಕ್ಟ್ರು ತುಂಬ 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 ಅವರು ತುಂಬ ಇದು ಕೇರ್ ಮಾಡಿದ್ದಾರೆ. ನಮ್ಮ ಮಗುಗೆ ಹಗಲು ರಾತ್ರಿ ಭಾಳ ಕೇರ್ ಮಾಡಿದ್ದಾರೆ. ಸರು ಮಾತಾಡಪ್ಪ ಸರು ಭಾಳ ಚೆನ್ನಾಗಿ ಭಾಳ ಕೇರಿಂದ ನೋಡ್ಕೊಂಡಿದ್ದಾರೆ. ಅದೇ ಫಸ್ಟ್ ಬರೀ ಸ್ವಲ್ಪ ಬೇಜಾರಾಗೋದು ಮತ್ತು ಮಧ್ಯೆ ಖುಷಿ ಆಗೋದು, ಮತ್ತು ಬೇಜಾರಾಗೋದು ಮತ್ತು ಖುಷಿ ಆಗೋದು ಹಿಂಗೆ ಆಗ್ತಾಯಿತ್ತು ನಮಗೆ. ಮತ್ತು ಫೈನಲಿ ನಮಗೆ ಒಳ್ಳೆ ರಿಸಲ್ಟ್ ಬಂತು. ಮಗುವಿಗೆ ತಾಯಿ ಗರ್ಭದಲ್ಲಿ ಆಗಬೇಕಾದ ಬೆಳವಣಿಗೆಯನ್ನು NICUನಲ್ಲಿ ಇರಿಸಲಾಗಿದೆ. ಎಲ್ಲಾ ಸಂಕಷ್ಟಗಳಿಂದ ಪಾರಾಗಿರುವ ಮಗು ಮುಂದಿನ ದಿನಗಳಲ್ಲಿ ಸಹಜವಾಗಿ ಬೆಳವಣಿಗೆ ಆಗುತ್ತೆ ಎನ್ನುವ ಮಾತನ್ನು ವೈದ್ಯರು ಹೇಳುತ್ತಿದ್ದಾರೆ. ಏನೇ ಆಗಲಿ ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿ ಕನಸು ವೈದ್ಯರ ಪ್ರಯತ್ನದಿಂದ ನನಸಾಗಿದೆ.